ಹಾಯ್ ಹಲೋ ನಮಸ್ತೆ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತು ನಾನು ಒಂದು ವಿಶೇಷವಾಗಿರುವಂಥ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಬನ್ನಿ, ನಾನಿವಾಗ ಎಲ್ಲಿದ್ದೀನಿ ಅಂತಂದರೆ ಮೆಜೆಸ್ಟಿಕ್ಕು ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಇದ್ದೀನಿ. ಇಲ್ಲಿಂದ ನಾನು ಜರ್ನಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿಂದ ನಾನು ಚಿಕ್ಕಬಳ್ಳಾಪುರಕ್ಕೆ ಬಸ್ನ ಹಿಡ್ಕೊಂಡು ಚಿಕ್ಕಬಳ್ಳಾಪುರಕ್ಕೆ ಹೊರಟೆ. ಅಲ್ಲಿಂದ ನಾನು ತಿಪ್ಪೇನಹಳ್ಳಿ ಅಂತ ಒಂದು ಗ್ರಾಮ ಇದೆ, ಅಲ್ಲಿಂದ ತಿಪ್ಪೇನಹಳ್ಳಿ ಅನ್ನೋ ಗ್ರಾಮಕ್ಕೆ ಬಂದೆ. ಚಿಕ್ಕಬಳ್ಳಾಪುರದಿಂದ ಇಲ್ಲಿಗೆ ಬಂದೆ. ಇದು ರಂಗಸ್ಥಳ ಅಂತ. ಈ ರಂಗಸ್ಥಳ ಹತ್ರ ನಾನು ಬಂದು ಇಳಿದು ನಾನು ಇಲ್ಲಿಂದ ಆಟೋ ಮಾಡ್ಕೊಂಡು ಹೊರಟೆ. ನಾನು ಇಲ್ಲಿಂದ ಒಂದು ಏನಿಲ್ಲ ಅಂತಂದರೂ ಒಂದು 2 to 3 ಕಿಲೋಮೀಟರ್ಸ್ ಇದೆ. ಆಮೇಲೆ ನಾನು ಅಲ್ಲಿಂದ ಅಲ್ಲಿ ಜರ್ನಿ ಸ್ಟಾರ್ಟ್ ಮಾಡಿ ಅಲ್ಲೋದೆ. ಇಲ್ಲಿ ಏನಪ್ಪ ಅಂದರೆ ಇದು ರಂಗಸ್ಥಳ ಬಂದು 9,000 ವರ್ಷಗಳ ಹಿಂದೆ ಶ್ರೀರಂಗಪಟ್ಟಣ, ರಂಗಸ್ಥಳ ಮತ್ತು ಶ್ರೀರಂಗಮ್ ಅಂತ 3 ಕಡೆ ಒಂದೇ ಸತಿ ಪ್ರತಿಷ್ಠಾಪನೆ ಮಾಡಿರೋದು ರಂಗನಾಥ ಸ್ವಾಮಿನ. ನೀವು ಆಲ್ರೆಡಿ ನೋಡಿದ್ರಿ. ಇದು ರಂಗಸ್ಥಳದ ಜರ್ನಿ ಇಂದ ಬಂದು ನಾನು ಇಲ್ಲಿ ದೇವಸ್ಥಾನದ ಹತ್ರ ಬಂದೆ. ಇಲ್ಲಿ ನೋಡ್ಬೋದು 2007 HD ಕುಮಾರಸ್ವಾಮಿ ಅವರು ಇದನ್ನು ಮಾಡಿದ್ದಾರೆ ದೇವಸ್ಥಾನನ. ಇದು ಏನು ಗೋಪುರ ನೋಡ್ತಾ ಇದ್ದೀರಲ್ಲ, ಈ ಗೋಪುರನೇ 2007 ಮಾಡಿರೋದು, ಗೋಪುರ ಕಟ್ಟಿರೋದು. ಇನ್ನು ದೇವಸ್ಥಾನ ಎಲ್ಲ ತುಂಬ ಹಳೆಯದೆ. ನೀವು ನೋಡ್ಬೋದು, ಎಂಟ್ರೆನ್ಸ್ ಕಂಬಗಳಾಗ್ಬೋದು ಮತ್ತು ಅದು ಡಿಸೈನ್ ಎಲ್ಲ ಆಗ್ಬೋದು. ಸುಮಾರು ವರ್ಷಗಳ ಹಿಂದೆ ಇದು ದೇವಸ್ಥಾನ ಇದ್ದಿತ್ತು. ಆ್ಯಂಡ್ ನಾನು ಹೇಳಿದ್ನಲ್ಲ, 3 ಪ್ಲೇಸಲ್ಲಿ ಒಂದೇ ಟೈಮಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ರಂಗನಾಥ ಸ್ವಾಮಿನ. ಆ್ಯಂಡ್ ಇದು ತುಂಬ ವಿಶೇಷ. ಆ್ಯಂಡ್ ಇಲ್ಲಿ ತುಂಬಾ ಕೋತಿ ಇರೋದ್ರಿಂದ ನಾನು ಆಲ್ಮೋಸ್ಟ್ ಒಂದು 8:30-9 ಗಂಟೆಗೆ ರೀಚ್ ಆಗಿದೆ. ಮತ್ತು ಇಲ್ಲಿ ನೋಡ್ಬೋದು, ಒಂದಕ್ಕಿಂತ ಒಂದು ವಿಭಿನ್ನವಾಗಿ ಕಲ್ಲನ್ನ ಕೆತ್ತಿದ್ದಾರೆ. ಆ್ಯಂಡ್ ತುಂಬಾ ದೊಡ್ಡದಾಗಿದೆ ಜಾಗ. ಸುತ್ತಲೂ ನೀವು ನೋಡ್ಬೋದು, ಆಚೆ ಬಂಡೆ, ಫುಲ್ಲು ಬಂಡೆ ಗುಡ್ಡ ಎಲ್ಲ ಇದೆ. ಅದ್ರ ಮಧ್ಯದಲ್ಲಿ ಇದನ್ನು ದೇವಸ್ಥಾನನ ಇರೋದು. ಆಮೇಲೆ ಕೋತಿ ಜಾಸ್ತಿ ಇರೋದ್ರಿಂದ ಆಚೆ ಎಲ್ಲ ಗ್ರಿಲ್ಸ್ ಎಲ್ಲ ಹಾಕಿದ್ದಾರೆ. ಆ್ಯಂಡ್ ನಾನು ಇನ್ನು ದೇವಸ್ಥಾನಕ್ಕೆ ಯಾರೋ ಅರ್ಚನೆ ಮತ್ತು ಅಭಿಷೇಕ ಕೊಟ್ಟಿದ್ದರಿಂದ ನಾನು ಆಚೆ ನಾನೆಲ್ಲ ವೀಡಿಯೋಸ್ನ ನಾನು ಕ್ಯಾಪ್ಚರ್ ಮಾಡಿದೆ. ಒಂದಕ್ಕಿಂತ ಒಂದು ಕಂಬಗಳು ವಿಭಿನ್ನವಾಗಿದೆ. ನೀವು ನೋಡ್ಬೋದು ಅದರಲ್ಲಿ ಎಷ್ಟು ದೇವರು, ದೇವತೆ ಮತ್ತು ಬೇರೆ ಪ್ರಾಣಿಗಳನ್ನೆಲ್ಲ ಕೆತ್ತಿದ್ದಾರೆ. ಅದನ್ನು ಪ್ರಾಣಿಗಳನ್ನ ಕೆತ್ತಿದ್ದಾರೆ ಇಲ್ಲಿ. ಆ್ಯಂಡ್ ಒಂದೇ ಕಂಬದಲ್ಲಿ 2 ಕಂಬ ರೀತಿ ಇದೆ. ಮತ್ತು ಇಲ್ಲಿ ಕುದುರೆ ಸವಾರಿ ಮಾಡ್ತಾ ಇರೋದಾಗಿರ್ಬೋದು. ಇದು ಒಂದೊಂದು ಕಂಬದಲ್ಲೂ ಒಂದೊಂದು ಕತೆ ಇರುತ್ತೆ. ಮತ್ತು ಅದು ನೋಡ್ಬೋದು ನೀವು, ಒಂದೊಂದು ಕಂಬನೂ ತುಂಬಾ ವಿಭಿನ್ನವಾಗಿದೆ. ಮತ್ತು ಅಲ್ಲಿ ದೇವರುಗಳಾಗ್ಬೋದು ಮತ್ತು ತುಂಬಾ ಚೆನ್ನಾಗಿದೆ. ಪ್ಲೀಸ್ ಯಾರ್ಯಾರು ಕರ್ನಾಟಕದಲ್ಲಿ ಇರೋರಾಗಿರ್ಬೋದು, ಎಲ್ಲೇ ಇರೋರಾಗಿರ್ಬೋದು, ಒಂದು ಸತಿ ಈ ಥರ ದೇವಸ್ಥಾನ ಹೋಗಿ ಇದು ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಒಂದೇ ಕಂಬದಲ್ಲಿ 2 ಕಂಬ ಇದು ಮಾಡಿದ್ದಾರೆ. 3 ಕಂಬ ಕೂಡ ಇದೆ. ಈ ಥರ ಕೆತ್ತನೆ ಈಗಿನ ಕಾಲದಲ್ಲಿ ಮಾಡೋದು ತುಂಬಾ ಕಷ್ಟ ಅಂತ ಹೇಳ್ಬೋದು ನಾನು. ಆ್ಯಂಡ್ ಆಗಿನ ಕಾಲದಲ್ಲಿ ಯಾವುದೇ ರೀತಿ ಕೆತ್ತನೆ ಮಾಡೋದಕ್ಕೆ ಅವ್ರು ಯಾವ ರೀತಿ ಯೂಸ್ ಮಾಡ್ತಾಯಿದ್ರು ಅನ್ನೋದನ್ನು ಇದು ಮಾಡೋದಕ್ಕಾಗಲ್ಲ. ನೋಡ್ಬೋದು, ಇಲ್ಲಿ ಇನ್ನು ಪೂಜೆಗೆ ರೆಡಿ ಮಾಡ್ಕೋತಾಯಿದ್ರು ಎಲ್ಲ. ನಾನು ಆಲ್ರೆಡಿ ಹೇಳ್ದಂಗೆ ನಾನು ನಿಮಗೆ ಚಿಕ್ಕಬಳ್ಳಾಪುರದಿಂದ ಮೆಜೆಸ್ಟಿಕ್ಕಿಂದ ಚಿಕ್ಕಬಳ್ಳಾಪುರಕ್ಕೆ ಬಸ್ ಇದೆ. ಅಲ್ಲಿಂದ ಬಸ್ಸು ಕೂಡ ಇದೆ ತಿಪ್ಪನಹಳ್ಳಿಗೆ, ಇಲ್ಲ ಆಟೋ ಕೂಡ ಇದೆ. ಆಟೋಯಿಂದ ಬಂದು ತಿರ್ಗಾ ತಿಪ್ಪನಹಳ್ಳಿಯಿಂದ ದೇವಸ್ಥಾನಕ್ಕೆ ಕೂಡ ಆಟೋದಲ್ಲೇ ಬರಬೇಕು. ಆ್ಯಂಡ್ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಬೇಕು. ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಏನು ವೀಡಿಯೋ ಅಪ್ಡೇಟ್ ಮಾಡ್ತೀನಿ ಅದು ನಿಮಗೆ ಫಸ್ಟ್ ಬರುತ್ತೆ. ಮತ್ತು ಇಲ್ಲಿ ಇವಾಗ ನೀವೇನು ನೋಡ್ತಾ ಇದ್ದೀರಲ್ಲ ದೇವಸ್ಥಾನನ, ಇಲ್ಲಿ ಅದರ ದೇವಸ್ಥಾನದ ಬಗ್ಗೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಾನು ಹೇಳಿದ್ನಲ್ಲ, ಶ್ರೀರಂಗಪಟ್ಟಣದಲ್ಲಿ ಇದೆ, ಮತ್ತು ರಂಗಸ್ಥಳ ಇಲ್ಲಿ, ಮತ್ತು ಶ್ರೀರಂಗಮ್ ಅಂತ ಹೇಳಿದ್ನಲ್ಲ, 3 ಕಡೆದು ಇಲ್ಲಿ ಇತಿಹಾಸ ಇದು ಮಾಡಿದ್ದಾರೆ ಇಲ್ಲಿ. ಆ್ಯಂಡ್ ಈ ಕಲ್ಲು ಮೇಲೆ ಒಂದೇ ಸತಿ 3 ಕಡೆ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದು 9 ವರ್ಷಗಳ ಹಳೇ ದೇವಸ್ಥಾನ. ಹಳೆ ದೇವಸ್ಥಾನಗಳನ್ನು ನೋಡೋದಕ್ಕೆ ಚೆಂದ. ಕೆತ್ತನೆಗಳಾಗಿರ್ಬೋದು, ಒಂದಕ್ಕಿಂತ ಒಂದು ಕಂಬ, ಹೇಗೆ ಅವರು ಇದನ್ನು ಮಾಡಿರ್ಬೋದು ಅಂತ ತುಂಬಾ ವಿಭಿನ್ನವಾಗಿದೆ.
ನೀವು ಹೋಗಿ ಅಲ್ಲಿ ನೋಡಿದ್ರೇ ಅದನ್ನು ಇದು ಮಾಡೋಕ್ಕಾಗೋದು. ವೀಡಿಯೋದಕ್ಕಿಂತ ಡೈರೆಕ್ಟಾಗಿ ಹೋಗಿ ನೋಡಿ ಅಂತ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ. ಆ್ಯಂಡ್ ತುಂಬಾ ಕೂಲೆಸ್ಟ್ ಪ್ಲೇಸು, ತುಂಬ ಗಾಳಿ ಮತ್ತು ತುಂಬ ಕೂಲಾಗಿತ್ತು. ಎಷ್ಟು ಬಿಸಿಲಿದ್ರೂ ನೋಡಿ, ನಾನು ಆಲ್ರೆಡಿ ಹೇಳಿದ್ನಲ್ಲ, ಇನ್ನೂ ಒಳಗಡೆ ಅಭಿಷೇಕಕ್ಕೆ ಇನ್ನೂ ಎಲ್ಲ ರೆಡಿ ಮಾಡ್ಕೋತಾಯಿದ್ರು. ಆದರೂ ಕೂಡ ನಾನು ಆಚೆ ಎಲ್ಲ ವೀಡಿಯೋ ಮಾಡಿಕೊಂಡು ಒಳಗಡೆ ಕೂಡ ಹೋಗಿದ್ದೆ. ಆ್ಯಂಡ್ ಇಲ್ಲಿ ಉತ್ಸವ ಮೂರ್ತಿಗಳು, ದೇವ್ರುಗಳೆಲ್ಲ ಇತ್ತು. ಆಮೇಲೆ ಒಳಗಡೆನೂ ಕೂಡ ಶ್ರೀದೇವಿ ಭೂದೇವಿ ಇರುವಂಥ ದೇವರು ರಂಗನಾಥ ಸ್ವಾಮಿದು. ಆ್ಯಂಡ್ ಈ ಕಡೆ ಕೂಡ ಒಂದು ಅಷ್ಟು ಋಷಿಮುನಿಗಳು ಮತ್ತು ಅದೆಲ್ಲ ಇದೆ. ಇದು ಏನಪ್ಪ ಅಂತಂದರೆ ದೇವ್ರ ಗುಡಿನ ಒಂದು ರೌಂಡು ಆ ಕಡೆಯಿಂದ ಈ ಕಡೆ ಹೋಗ್ಬಿಟ್ಟು ಬರೋ ಥರ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಏನು ನಿಮಗೆ ಕಾಣಿಸ್ತಾ ಇದೆ, ಅಲ್ಲಿನ ದೇವರು ಅಲಂಕಾರಗಳು ನಡೀತಾಯಿತ್ತು. ಹಾಗಾಗಿ ನಾನು ಒಳಗಡೆ ಹೋಗಿ ಒಂದು ರೌಂಡ್ ಎಲ್ಲ ನೋಡಿಕೊಂಡು ದೇವ್ರನ್ನ, ಆ್ಯಂಡ್ ಒಳಗಡೆ ಅಲ್ಲೂ ಕೂಡ ಕಲ್ಲುಗಳು ವಿಭಿನ್ನವಾಗಿ ಇದು ಮಾಡಿದ್ರು. ಅಷ್ಟೊತ್ತಿಗೆ ದೇವರು ಪೂಜೆ ಸ್ಟಾರ್ಟ್ ಆಯಿತು. ಒಳಗಡೆ ವೀಡಿಯೋ ಹಿಡಿಯೋದು ಇರಲಿಲ್ಲ, ಆದರೂ ಕೂಡ ನಾನು ವೀಡಿಯೋನ ಕ್ಯಾಪ್ಚರ್ ಮಾಡಿದೆ. ನೋಡ್ಬೋದು ನನ್ನ ಸ್ವಾಮಿ ದರ್ಶನ ಪಡೆದು. ನಿಮಗೂ ಎಲ್ಲರಿಗೂ ನನ್ನ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ಯಾರೆಲ್ಲ ವೀಡಿಯೋ ನೋಡ್ತಾಯಿದ್ರು ಅವ್ರಿಗೂ ಕೂಡ ಒಳ್ಳೆಯದಾಗಲಿ. ನೀವು ಕೂಡ ಹೋಗಿ ದೇವಸ್ಥಾನನ ಒಮ್ಮೆ ಭೇಟಿ ಕೊಡಿ ಅಂತ ಹೇಳ್ತೀನಿ. ಆ್ಯಂಡ್ ಅಲ್ಲಿ ದರ್ಶನ ಮುಗಿಸ್ಕೊಂಡು ತೀರ್ಥ ತೊಗೊಂಡು, ನಾನು ಹೇಳಿದ್ನಲ್ಲ ದೇವ್ರ ಗುಡಿ ಒಂದು ರೌಂಡ್ ಹಾಕ್ಕೊಂಬರ್ಬೇಕು. ಇದೆಲ್ಲ ಸುಮಾರು ವರ್ಷಗಳ 9,000 ವರ್ಷದ ಹಿಂದೆ ಕಟ್ಟಿರೋಂಥ ಗೋಪುರ, ದೇವಸ್ಥಾನ ಇನ್ನೂ ಉಳಿಸ್ಕೊಂಡು ಬಂದಿದ್ದಾರಲ್ಲ, ಅದರಲ್ಲೇ ಗೊತ್ತಾಗುತ್ತೆ ದೇವ್ರ ಶಕ್ತಿ ಇದೆ ಅಂತ. ಇಲ್ಲೆಲ್ಲ ಹೋಗಿ ದರ್ಶನ ಮಾಡಿ ಆಶೀರ್ವಾದ ತೊಗೊಳ್ಳಿ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಆದಷ್ಟು ಜನ ಶೇರ್ ಮಾಡಿ, ಅಟ್ಲೀಸ್ಟ್ ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೂ ಕೂಡ ಸಪೋರ್ಟ್ ಸಿಗುತ್ತೆ ಮತ್ತಷ್ಟು ವೀಡಿಯೋ ಮಾಡೋದಕ್ಕೆ ಎಲ್ಪ್ ಮಾಡಿ. ಆ್ಯಂಡ್ ತುಂಬಾ ಇನ್ಫಾರ್ಮೇಷನ್ ಮತ್ತು ನಾನು ಬೇರೆ ಬೇರೆ ಕಡೆ ಹೋದಾಗೆಲ್ಲ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ನಾನು ಇಲ್ಲಿ ಹೇಳಿದ್ನಲ್ಲ ನಿಮಗೆ, ಋಷಿ ಮುನಿಗಳಾಗ್ಬೋದು, ಅವರು ಎಲ್ಲ ಇದು ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಸುಮಾರು ಜನ ಫೋಟೋಶೂಟ್ ಕೂಡ ಬಂದಿದ್ದರು. ಆ್ಯಂಡ್ ಒಳ್ಳೆ ಪ್ಲೇಸ್ ಕೂಡ ಇದೆ ಇಲ್ಲಿ ಫೋಟೋಶೂಟ್ ಮಾಡೋದಕ್ಕೆ. ಇದೇ ಎಂಟ್ರೆನ್ಸ್ ದೇವಸ್ಥಾನ. ಆಚೆ ಕೂಡ ಗೋಪುರ ಮತ್ತು ಕಂಬ ಎಲ್ಲ ಇತ್ತು. ಒಂದು ವಿಭಿನ್ನ ರೀತಿ ಕೆತ್ತನೆಗಳೆಲ್ಲ ಮಾಡಿ ಇದು ಮಾಡಿದ್ದಾರೆ. ಆ್ಯಂಡ್ ಸುಮಾರು ಮಕ್ಕಳು ಬೇಬಿ ಶೂಟು ಮತ್ತು ಬೇರೆಯವ್ರು ದೊಡ್ಡವ್ರದ್ದು ಫೋಟೋಶೂಟ್ಸ್ ಎಲ್ಲ ನಡೀತಾಯಿತ್ತು. ಆ್ಯಂಡ್ ಬಟ್ ಕೋತಿಗಳು ಕಾಟ ತುಂಬಾ ಇದೆ, ಹುಷಾರು ಹೋಗುವಾಗ. ಆ್ಯಂಡ್ ತುಂಬಾ ಕೂಲ್ ಪ್ಲೇಸು. ಎಷ್ಟೇ ಬಿಸಿಲಿದ್ರು ಅಲ್ಲಿ ಗೊತ್ತಾಗ್ತಾ ಇಲ್ಲ, ನಮಗೆ ತುಂಬ ಕೂಲಾಗೇ ಇತ್ತು. ಆ್ಯಂಡ್ ಇಲ್ಲಿ ಮದುವೆ ಆಗ್ಬೋದು, ಫೋಟೋಶೂಟ್ ಆಗ್ಬೋದು, ನಾಮಕರಣ ಎಲ್ಲ ಪ್ರತಿಯೊಂದೂ ಒಂದು ಚಾರ್ಜಸ್ ಇದೆ. ಆ್ಯಂಡ್ ಇಲ್ಲೇ ಹೊರಗಡೆ ಬಂದರೆ ಒಂದು ಹೆಣ್ಣು ಈ ದೇವಸ್ಥಾನ ಕೂಡ ಇತ್ತು. ಅದು ಕೂಡ ನಾವು ಕೈ ಮುಕ್ಕೊಂಡು ಆಶೀರ್ವಾದ ತಗೊಂಡು ಅಲ್ಲಿಂದ ನಾವು ಹೊರಟ್ವಿ. ಆಮೇಲೆ ಇಲ್ಲಿ ಪ್ರಸಾದ ಕೊಡ್ತಾಯಿದ್ರು, ಮಾವಿನಕಾಯಿ ಚಿತ್ರಾನ್ನ ಪ್ರಸಾದ ಕೂಡ ಇದು ಮಾಡಿಕೊಂಡು, ಹಾಗೆ ಆಚೆ ಬಂದರೆ ಕೊಳ ಕೂಡ ಇತ್ತು. ಇದು ಕೂಡ ಸುಮಾರು ವರ್ಷದಿಂದ, ಇವಾಗ ಒಂದು ಸ್ವಲ್ಪ ಕಲ್ಲುಗಳೆಲ್ಲ ಇದಾಗಿದೆ, ಬಟ್ ಇದು ಕೂಡ ತುಂಬಾ ಚೆನ್ನಾಗಿತ್ತು. ನೋಡಿಕೊಂಡು ಅಲ್ಲಿಂದ ನಾವು ಹೊರಟ್ವಿ. ದೇವಸ್ಥಾನ ನೋಡಿಕೊಂಡು ಕೊಳ ಮತ್ತು ಅಲ್ಲಿರುವಂಥ ಸುತ್ತಮುತ್ತ ಜಾಗ ತುಂಬಾ ನೀಟಾಗಿ ಇಟ್ಕೊಂಡಿದ್ದಾರೆ. ಅಲ್ಲಿಂದ ನಾವು ಆಟೋ ಹೊತ್ಕೊಂಡು ನಾವು ಚಿಕ್ಕಬಳ್ಳಾಪುರ ಬಸ್ ಸ್ಟಾಪ್ ಕಡೆಗೆ ಹೊರಟ್ವಿ. ಅಲ್ಲಿಂದ ಹೊರಟಿದ್ದು ನಾವು ಚಿಕ್ಕಬಳ್ಳಾಪುರಕ್ಕೆ ಬಂದು ತಲುಪಿದ್ವಿ. ಆ್ಯಂಡ್ ಇಲ್ಲಿ ಆಟೋ ಬಸ್ ಫೆಸಿಲಿಟಿ ತುಂಬಾ ಚೆನ್ನಾಗಿದೆ. ಆಮೇಲೆ ನಾವು ಅಲ್ಲಿಂದ ಬೆಂಗಳೂರಿಗೆ ಹೊರಡೋದಕ್ಕೆ ಬಸ್ಸನ್ನ ಹುಡುಕಿದ್ವಿ. ಅಲ್ಲಿ ಆಲ್ರೆಡಿ ರೆಡಿ ಇತ್ತು ನಾನ್ ಸ್ಟಾಪ್ ಬಸ್ಸು. ಆ್ಯಂಡ್ ಬಸ್ ಫೆಸಿಲಿಟಿ ಕೂಡ ಎಲ್ಲ ತುಂಬ ಚೆನ್ನಾಗಿದೆ. ಹೋಗಿ ವಿಸಿಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಮತ್ತಷ್ಟು ವೀಡಿಯೋ ಅಪ್ಡೇಟ್ ಮಾಡ್ತೀನಿ.